ಅಥವಾ ಯಾರಿಗಾರು ಶೂರಿಟಿ ಆಗ್ತೀನಿ, ಯಾರಿಗೊಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ಯಾರಿಗೊಂದು ಒಂದು ಸ್ವಲ್ಪ ದುಡ್ಡು ಕೊಡಿಸ್ತೀನಿ, ₹1 ಅಷ್ಟು ಲಾಭ ಇಟ್ಕೊಂಡು ₹2 ಬಡ್ಡಿ ಕೊಡಿಸ್ತೀನಿ ಅಂತ ನೀವೇನಾದ್ರು ಹೋದರೆ ಆ ಕಾಸು ನಿಮಗೆ ರಿಟರ್ನ್ ಮತ್ತೆ ಬರೋದೇ ಇಲ್ಲ. ಅದ್ರ ಮಕರ ರಾಶಿಗೆ 2026 ಅತ್ಯಂತ ಅದೃಷ್ಟದ ವರ್ಷ. ಆದರೆ ಜನವರಿ ತಿಂಗಳು ಮಾತ್ರ ಇನ್ನೂ ಕಷ್ಟದ ದಿನ. ಜನವರಿ ತಿಂಗಳು ತನಕ ಇರುತ್ತೆ. ಜನವರಿ ತಿಂಗಳು ಕಳೆದ್ರೆ ನಿಮಗೆ ಇನ್ನು ಅಂತಿಭಂಗ. ಎಷ್ಟೋ ವರ್ಷಗಳಿಂದ ಸಂಪಾದನೆ ಮಾಡಿದಂಥ ಹೆಸರುಗಳೆಲ್ಲವೂ ಸಹ ಹೆಸರು ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಜನವರಿ ತಿಂಗಳಲ್ಲಿ ಮಾತ್ರ. ಆದ್ದರಿಂದ ಜನವರಿ ತಿಂಗಳಲ್ಲಿ ಮಾತ್ರ ನೀವು ಮಕರ ರಾಶಿಯನ್ನು ತುಂಬ ಎಚ್ಚರಿಕೆಯಿಂದ ಇರಬೇಕು. ನಾವೇನು ಮಾಡಬೇಕು ಗುರುಗಳೇ? ಆದಷ್ಟು ಸಹ ಶ್ರೀ ಗುರುಭ್ಯೋ ನಮಃ, ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯ. ಜನವರಿ ತಿಂಗಳಲ್ಲಿ ಮಕರ ರಾಶಿಗಾಗುವಂತಹ ಆಗು ಹೋಗುಗಳು ಹೇಗೆ ಅಂತ ನೋಡಿದ್ರೆ, ಮಕರ ರಾಶಿಗೆ ನೋಡಿ ಸುಮಾರು 2025 ಅಂತ ಯಾವ ಯೋಗವನ್ನು ತಂದುಕೊಡದಲ್ಲೇ ಇರುವಂಥ ವರ್ಷವಾಗಿರುತ್ತೆ ಮಕರ ರಾಶಿಗೆ. ಅಲ್ಲಿ ಸುಮಾರು ವರ್ಷಗಳಿಂದಲೂ ಸಹ ಕಷ್ಟ, ಸಮಸ್ಯೆ, ಗೊಂದಲ, ಆರೋಗ್ಯದಲ್ಲಿ ವ್ಯತ್ಯಾಸ, ನಾನಾ ರೀತಿ ಚಿತ್ರಹಿಂಸೆಗಳನ್ನು ಅನುಭವಿಸಿದಂತಹ ಮಕರ ರಾಶಿ ನಮಗೆ ಬಿಡುಗಡೆಯ ಭಾಗ್ಯವೇ ಇಲ್ಲವಾ ಅಂತ ನಿರೀಕ್ಷೆ ಮಾಡ್ತಿರುವಂಥ ಮಕರ ರಾಶಿಗೆ 2026ನೇ ಜನವರಿಯಲ್ಲಿ ಇನ್ನೊಂದು ರೀತಿಯಾದಂಥ ಆಘಾತವನ್ನು ತಂದುಕೊಡುತ್ತೆ. ಅನಂತರದಲ್ಲಿ ಫೆಬ್ರವರಿ ಒಂದು ಬದಲಾವಣೆಗಳಾಗುತ್ತೆ, ಮಾರ್ಚು ಮತ್ತೊಂದು ಬದಲಾವಣೆಗಳಾಗುತ್ತೆ, ಏಪ್ರಿಲ್ ತಿಂಗಳಿಂದ ಸಂಪೂರ್ಣವಾದಂಥ ಬದಲಾವಣೆಗಳಾಗಿ ತುಂಬ ಅದೃಷ್ಟದ ವರ್ಷವಾಗಿ ನಿಮಗೆ ಸಿಗುವಂಥದ್ದು ಮಕರ ರಾಶಿಗೆ. ಮಕರ ರಾಶಿಗೆ 2026 ಅತ್ಯಂತ ಅದೃಷ್ಟದ ವರ್ಷ. ಆದರೆ ಜನವರಿ ತಿಂಗಳು ಮಾತ್ರ ಇನ್ನೂ ಕಷ್ಟದ ದಿನ. ಜನವರಿ ತಿಂಗಳು ತನಕ ಇರುತ್ತೆ. ಜನವರಿ ತಿಂಗಳು ಕಳೆದ್ರೆ ನಿಮಗೆ ಇನ್ನು ಅನುಕೂಲತೆ ವರ್ಷಗಳು ಆರಂಭವಾಗುತ್ತೆ. ಇನ್ನು ಯಾವ ಆತಂಕ ಪಡಬೇಕಾಗಿರುವಂಥದ್ದು ಸಹ ನಿಮಗೆ ಬೇಕಾಗುವುದಿಲ್ಲ. ಆದರೆ ಜನವರಿ ತಿಂಗಳಿನಲ್ಲಿ ಮಕರ ರಾಶಿಗೆ ಬಂದಂಥ ಪಂಚಗ್ರಹಗಳು 5 ರಾಶಿಗಳು ಪ್ರವೇಶವಾಗುತ್ತೆ ಮಕರ ರಾಶಿಗೆ ಜನವರಿ ತಿಂಗಳಿನಲ್ಲಿ. ಮಕರ ರಾಶಿಗೆ ಬಂದಂತಹ ಶುಕ್ರಗ್ರಹ ಹಣಕಾಸಿನ ನಷ್ಟವನ್ನು, ಹಣಕಾಸಿನ ದುಂದು ವೆಚ್ಚವನ್ನು, ಹಣಕಾಸಿನ ಕೊರತೆಯನ್ನು, ಹಣಕಾಸಿನ ಕಳ್ಳತನವನ್ನು, ಹಣಕಾಸಿನ ಮೋಸದ ವಾತಾವರಣಗಳನ್ನು ತಂದುಕೊಡ್ತಾರೆ. ಯಾರಿಗೂ ಸಹ ಹಣಕಾಸಿನ ದಾನ ಧರ್ಮ ಮಾಡೋಕ್ಕೆ ಹೋಗಬೇಡಿ. ಹಣಕಾಸಿನ ಯಾರಿಗಾದರೂ ನೆರವು ಮಾಡೋಕ್ಕೆ ಹೋಗಬೇಡಿ. ಯಾರೋ ಅಯ್ಯೋ ಅಂತ ಅವರಿಗೆ ನಾವೇನಾದರೂ ಸ್ವಲ್ಪ ಮುರುಕವನ್ನು ತೋರಿಸಿ ಅವ್ರಿಗೇನು ಹಣಕಾಸಿನ ವಿಚಾರದಲ್ಲಿ ನೀವೇನಾದರೂ ಸಹಕಾರವನ್ನು ಮಾಡಿದ್ರೆ ನಿಮಗೆ ದೊಡ್ಡ ಮಾರಕವಾಗುತ್ತೆ. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಅತ್ಯಂತ ಜಾಗರೂಕತೆಯಿಂದ ಇರಬೇಕಾಗ್ತದೆ ಮಕರ ರಾಶಿಯವರು. ಜನವರಿ ತಿಂಗಳು ಮಾತ್ರ ಅಂದ್ಬಿಟ್ಟು ನೀವೇನಾದರೂ ಜನವರಿ ತಿಂಗಳಲ್ಲಿ ಬಂದಂಥ ದುಡ್ಡು ಕಾಸು ವ್ಯವಹಾರವನ್ನು ಯಾರಿಗೋ ನಾನು ಒಂದಿಷ್ಟು ಸಾಲ ತೊಗೊಂಡ್ಬಿಡ್ತೀನಿ, ಅಥವಾ ಯಾರಿಗಾರು ಶೂರಿಟಿ ಆಗ್ತೀನಿ, ಯಾರಿಗೊಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ಯಾರಿಗೊಂದು ಒಂದು ಸ್ವಲ್ಪ ದುಡ್ಡು ಕೊಡಿಸ್ತೀನಿ, ₹1 ಅಷ್ಟು ಲಾಭ ಇಟ್ಕೊಂಡು ₹2 ಬಡ್ಡಿ ಕೊಡಿಸ್ತೀನಿ ಅಂತ ನೀವೇನಾದ್ರು ಹೋದರೆ ಆ ಕಾಸು ನಿಮಗೆ ರಿಟರ್ನ್ ಮತ್ತೆ ಬರೋದೇ ಇಲ್ಲ. ಅದ್ರ ಬಗ್ಗೆ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮಕರ ರಾಶಿಯವರು. ಮತ್ತು ವ್ಯವಹಾರ, ನೀವೇನಾದರೂ ಹೊಸ ಕೆಲಸವನ್ನು ಮಾಡಬೇಕು ಅಂತ ಅಂದರೆ ಜನವರಿ ತಿಂಗಳಲ್ಲಿ ಏನನ್ನೂ ಮಾಡೋಕ್ಕೆ ಹೋಗಬೇಡಿ. ಫೆಬ್ರವರಿ ತಿಂಗಳು ತನಕ ಕಾಯಿರಿ. ಫೆಬ್ರವರಿ ತಿಂಗಳಲ್ಲಿ ಮಾಘ ಮಾಸ ಬರುತ್ತೆ ನಿಮಗೆ. ಮಾಘ ಮಾಸನ ವಾಸ್ತುಪುರುಷನ ರಾಜಯೋಗ ಅಂತ ಹೇಳ್ತಿರ್ತೀವಿ. ಈ ಸಂದರ್ಭದಲ್ಲಿ ಕೆಲಸವನ್ನು ಆರಂಭವನ್ನು ಮಾಡಿ, ಮನೆ ಕಟ್ಟೋದ್ರಿಂದ ಹಿಡಿದು, ಮನೆ ಖರೀದಿ ಮಾಡೋದ್ರಿಂದ ಹಿಡಿದು, ಭೂಮಿ ತೆಗೆದುಕೊಳ್ಳೋದ್ರಿಂದ ಹಿಡಿದು, ಹೊಸ ಕೆಲಸವನ್ನು ಆರಂಭವನ್ನು ಮಾಡೋದ್ರಿಂದ ಹಿಡಿದು ಇವೆಲ್ಲವೂ ಸಹ ನೀವು ಫೆಬ್ರವರಿ ತಿಂಗಳ ನಂತರದಲ್ಲಿ ಜನವರಿ ತಿಂಗಳು ಬಿಟ್ಬಿಟ್ಟು ಫೆಬ್ರವರಿ ತಿಂಗಳಲ್ಲಿ ಮಾಡಿ. ನಿಮಗೆ ಅನುಕೂಲತೆಯ ವರ್ಷಗಳು ಇಂದು ತಿರುಗಿ ಮತ್ತೆ ನೋಡಲಿಕ್ಕೆ ಆಗೋದಿಲ್ಲ. ಅಂಥ ರೀತಿಯ ಲಾಭದಾಯಕವಾಗಿ ನಿಮಗೆ ಅದು ಬೆಳೀತಾ ಹೋಗ್ತಾ ಇರುತ್ತದೆ. ಜೊತೆಯಲ್ಲಿ ನಿಮಗೆ ಜನ್ಮದಲ್ಲಿರುವಂಥ ಶನಿಗ್ರಹ, ಶನಿಯ ರಾಶಿ ನಿಮ್ಮದು, ಶನಿಯ ರಾಶಿಯಲ್ಲಿ ಬಂದಂಥವನು ಸೂರ್ಯಗ್ರಹ ಬಂದಾಗ ಜನವರಿ ತಿಂಗಳಲ್ಲಿ ತಂದೆ ಮಕ್ಕಳ ಜೊತೆಯಲ್ಲಿ ಕುಟುಂಬ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಸಹ ಅಭಿಪ್ರಾಯಗಳನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ಯಾವುದೇ ಕಲಹಗಳಿಗೆ ದಾರಿ ಮಾಡಿಕೊಡಬೇಡಿ. ಯಾವುದೇ ಭಾಗದ ವಿಚಾರಗಳನ್ನು ಮಾತನಾಡಬೇಡಿ. ದಾಯಾದಿಗಳ ಕಲಹಗಳಾಗುವಂಥ ಸಾಧ್ಯತೆ ಜಾಸ್ತಿಗಳು, ಕುಟುಂಬದಲ್ಲಿ ಕಲಹಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ, ಮತ್ತು ವೈರತ್ವಗಳು ಸೃಷ್ಟಿಯಾಗುವಂಥದ್ದು ಜಾಸ್ತಿ. ಇದೆಲ್ಲ ಇರೋದ್ರಿಂದ ಯಾವುದೇ ಮಾತುಗಳು, ಯಾವುದೇ ಕಥೆಗಳು ಬಂದರೂ ಸಹ ಮೌನಕ್ಕೆ ಜಾರುವಂಥದ್ದು ಅತ್ಯಂತ ಸೂಕ್ತ. ಯಾಕೆ ಅಂತಂದರೆ ನಾವು ಒಂದನ್ನು ಮಾತನಾಡೋ ಸಹ ಕುಟುಂಬದಲ್ಲಿ ನಾನಾ ರೀತಿ ಕಲಹಗಳಾಗಿ ಕುಟುಂಬದಲ್ಲಿ ಬಿರುಕುಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ಯಾವುದೇ ಲೇವಾದೇವಿ ವ್ಯವಹಾರವನ್ನು, ಯಾವುದೇ ಘರ್ಷಣೆಯ ವ್ಯವಹಾರಗಳನ್ನು ಕುಟುಂಬ ಜೊತೆಯಲ್ಲಿ ಜನವರಿ ತಿಂಗಳಲ್ಲಿ ಮಕರ ರಾಶಿಯವರು ಮಾಡಬಾರ್ದು. ಮಾಡಿದ್ರೆ ನಿಮಗೆ ದೊಡ್ಡ ಮಟ್ಟದ ನಷ್ಟಕ್ಕೆ ನೀವೆಲ್ಲರೂ ಸಹ ಗುರಿಯಾಗ್ತೀರಿ. ಆದ್ದರಿಂದ ಜೊತೆಯಲ್ಲಿ ಕೀರ್ತಿ ಭಂಗ, ಎಷ್ಟೋ ವರ್ಷಗಳಿಂದ ಸಂಪಾದನೆ ಮಾಡಿದಂಥ ಹೆಸರುಗಳೆಲ್ಲವೂ ಸಹ
ಹೆಸರು ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಜನವರಿ ತಿಂಗಳಲ್ಲಿ ಮಾತ್ರ. ಆದ್ದರಿಂದ ಜನವರಿ ತಿಂಗಳಲ್ಲಿ ಮಾತ್ರ ನೀವು ಮಕರ ರಾಶಿಗಳು ತುಂಬ ಎಚ್ಚರಿಕೆಯಿಂದ ಇರಬೇಕು. ನಾವೇನು ಮಾಡಬೇಕು ಗುರುಗಳೇ? ಆದಷ್ಟು ಸಹ ಮೌನವಾಗಿರಬೇಕು. ಯಾವುದೂ ಸಹ ಒಂದು ಮಾತಾಡಿದ್ರೆ 10 ಸೃಷ್ಟಿಗಳಾಗತ್ತೆ. ಆದ್ದರಿಂದ ಮೌನಕ್ಕೆ ಜಾರಬೇಕು. ಆದಷ್ಟು ಸಹ ಧಾರ್ಮಿಕ ವಿಚಾರದಲ್ಲಿ ಆಸಕ್ತರಾಗಿರಬೇಕು. ದೇವರು ದಿನರೆ ಪೂಜೆ ಪುನಸ್ಕಾರದಲ್ಲಿ ಮನಸ್ಸನ್ನು ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣವೇ ಸಹ ದೇವರಿಗೆ ಪ್ರಾರ್ಥನೆ, ಒಂದು ಮನೆಗೆ ಒಂದು ಹನುಮಾನ್ ಚಾಲಿಸ್ ಹೇಳ್ಕೊಳ್ಳುವಂಥದ್ದು, ವಿಷ್ಣು ಸಹಸ್ರನಾಮ ಕೇಳುವಂಥದ್ದು, ಅಕ್ಕಪಕ್ಕದಲ್ಲಿ ಮನೆಯ ಅಕ್ಕಪಕ್ಕದಲ್ಲಿರುವಂಥ ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥದ್ದು, ಜಾಸ್ತಿ ಕಾಲಹರಣವನ್ನು ಆಧ್ಯಾತ್ಮಿಕ ವಿಚಾರದಲ್ಲಿ ಕಾಲಹರಣವನ್ನು ಜನವರಿ ತಿಂಗಳು ಸಂಪೂರ್ಣವಾಗಿ ಮಾಡಿ, ಸಾಧ್ಯವಾದರೆ ನಿಮ್ಮ ಹುಟ್ಟಿದಂಥ ಊರುಗಳಿದ್ರೆ ಅಲ್ಲೋಗಿ ಒಂದಿಷ್ಟು ಕಾಲವನ್ನು ಕಳೀರಿ. ಯಾವುದಾದ್ರೂ ಪ್ರಯಾಣವನ್ನು ಮಾಡಿ, ಯಾವುದಾದ್ರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೋಗಿ ಪ್ರಯಾಣವನ್ನು ಮಾಡಿ ಅಲ್ಲೊಂದಿಷ್ಟು ದಿನಗಳ 1-2 ದಿನಗಳ ಕಾಲವನ್ನು ಕಳೀರಿ. ಇದನ್ನು ಮಾಡೋದ್ರಿಂದ ಎಷ್ಟೋ ದಿನಗಳ ನೀವು ಪಾಸ್ ಮಾಡ್ದಂಗೆ ಆಗುತ್ತೆ. ಇಲ್ಲವಾದಲ್ಲಿ ಕುಂತಿದ್ದ ಜಾಗದಲ್ಲೇ ಕೂತ್ಕೊಂಡಿದ್ರೆ ಮನೆಯಲ್ಲಿ ಕೆದಕಿ ಕಲಹಗಳು, ಗಲಾಟೆಗಳು, ಗೊಂದಲಗಳು, ಮನಸ್ತಾಪಗಳಾಗಿ ತುಂಬ ಸಮಸ್ಯೆಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಮಕರ ರಾಶಿಯವರು ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ, ಉತ್ತಮವಾದಂಥ ವರ್ಷ ಕೇವಲ 1 ತಿಂಗಳಲ್ಲಿ ಆರಂಭವಾಗುತ್ತೆ. ಕಾಯ್ತಾ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮಸ್ಕಾರ.